ಚೇಚಿ ಏನು ಹುಡುಗರು ಏನು ಪ್ರೀತಿ ಮಾಡೋದ್ರ ಜೊತೆಗೆ ಕಾಯಿಸೋದನ್ನು ಕಲಿತು ಬಿಟ್ಟಿರ್ತಾರೆ ಈಗಿನ ಕಾಲದ ಹುಡುಗರು. ಹುಡುಗಿರನ್ನು ಕಾಯಿಸೋದಂದರೆ ಈಗಿನ ಕಾಲದ ಹುಡುಗರಿಗೆ ಒಂದು ಥರ ಥ್ರಿಲ್ಲೇ ಅನ್ನಿ. ಮೈಲಾರಿ ಎಲ್ಲಿರುವೆ ನೀನು? ಕಾದ್ರಿವೆ ನಾನು ನಿನ್ನ ದಾರಿಯನ್ನು ಮೈಲಾರಿ. ಹಲೋ ಗೀತಾ, ಏನು ಬಂದು ತುಂಬ ಹೊತ್ತಾಯ್ತಾ? ಬರೋದು ಸ್ವಲ್ಪ ತಡವಾಯಿತು ಚಿನ್ನ. ಐ ಆಮ್ ಸಾರಿ. ಅಯ್ಯೋ, ಇದು ಹಳೆ ಡೈಲಾಗ್ ಬಿಡಿ. ನೋಡಿ, ಲೇಟಾಗಿ ಬರೋದು ಸಾರಿ ಚಿನ್ನ, ಲೇಟ್ ಆಯಿತು ಅಂತ ಅನ್ನೋದು ನಿಮ್ಮ ಆಟ ಆಗಿದೆ ಅಲ್ವಾ? ಹೋಗಿಪ್ಪ, ನೀವು ನನ್ನೊಂದಿಗೆ ಮಾತಾಡಬೇಡಿ. ಗೀತಾ, ನೀನು ಕೋಪ ಮಾಡಿಕೊಂಡಾಗ ಎಷ್ಟೊಂದು ಚೆನ್ನಾಗಿ ಕಾಣುತ್ತೀಯ ಗೊತ್ತಾ? ಆ ಸೌಂದರ್ಯ ಅನ್ನೋ ಶಬ್ದ ಹುಟ್ಟಿದ್ದೇ ಹೆಣ್ಣಿನಿಂದ ಅಂತ ನನಗೆ ಎಲ್ಲಿಯೋ ಓದಿದ ನೆನಪು. ಈಗ ಅದು ನಿಜ ಅನಿಸುತ್ತಿದೆ. ಹೌದು ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿರುವ ಬಳ್ಳಿಗಳಿಗೆ ಮರಗಳೇ ಆಸರೆ. ಹಾಗೆ ಈ ಮಾನವ ಎಂಬ ಜನ್ಮದಲ್ಲಿ ಹುಟ್ಟಿರುವ ಹೆಣ್ಣಿಗೆ ಗಂಡುಗಳೇ ಆಸರೆ. ಹಾಗೆ ನನಗೆ ಆಸರೆ ಆಗಿರುವ ನೀವು ಬೇಸರ ಮಾಡಿಕೊಂಡು ಲೇಟಾಗಿ ಬಂದರೆ ನನ್ನ ಗತಿ ಏನು ಮೈಲಾರಿ? ಗೀತಾ, ಹಾಗೇಕೆ ಮನಸ್ಸಿಗೆ ನೋವು ಮಾಡಿಕೊಂಡು ಮಾತನಾಡುತ್ತಿರುವೆ? ನೋಡು, ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆಗುವುದಾದರೆ ನಿನ್ನನ್ನೇ ಅಂತ ನನ್ನ ಹೃದಯ ಮಂದಿರದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಈ ಜೀವ ಹುಟ್ಟಿ ಬಂದಿರುವುದೇ ನಿಮಗಾಗಿ. ಈ ಪ್ರೀತಿ ಎಂಬ ಸಾಗರದಲ್ಲಿ ಸಿಕ್ಕಿರುವ ಪುಟ್ಟ ಮೀನು ನಾನು. ಆ ಸಾಗರದಲ್ಲಿ ಸಿಕ್ಕಿರುವ ಸ್ವಾತಿ ಮುತ್ತು ನೀವು. ಗೀತಾ, ನನ್ನ ಪ್ರಾಣಕ್ಕಿಂತ ಮಿಗಿಲು ನಿನ್ನ ಪ್ರೀತಿ. ನೀ ತೋರಿಸದಿರು ನೋವಿನ ರೀತಿ. ನಾನಿನ್ನ ಜೊತೆಯಾಗಿರುವೆ ಜೀವನ ಪೂರ್ತಿ. सखी
ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು ನೋಡಿ ಮೈಲಾರಿ, ನನಗೂ ಕೂಡ ಅಷ್ಟೇ. ನಿಮ್ಮ ಜೊತೆ ಯಾವಾಗಲೂ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಶೆ ಆಗಿದೆ. ನಿಮ್ಮನ್ನು ಒಂದು ಕ್ಷಣ ಕೂಡ ಬಿಟ್ಟಿರೋ ಶಕ್ತಿ ನನ್ನಲ್ಲಿಲ್ಲ. ಗೀತಾ, ಅದಕ್ಕೇಕೆ ಭಯ ಪಟ್ಟುಕೊಳ್ಳುತ್ತೀಯ? ಆದಷ್ಟು ಬೇಗನೆ ನಮ್ಮ ಮದುವೆ ವಿಷಯವನ್ನು ನಮ್ಮ ಮನೆಯಲ್ಲಿ ಹೇಳುತ್ತೇನೆ, ಸರಿನಾ? ಸರಿ, ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿ. ಯಾಕಂದರೆ ನನ್ನ ದೇಹದ ಪ್ರತಿಯೊಂದು ರಕ್ತದ ಕಣದಲ್ಲಿ ನಿಮ್ಮ ಉಸಿರಿದೆ. ನಾನು ಉಸಿರಾಡುವ ಉಸಿರಲ್ಲಿ ನಿಮ್ಮ ಉಸಿರೇ ತುಂಬಿಕೊಂಡಿದೆ. ಗೀತಾ, ನೀನು ನಿಜವಾಗಲೂ ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತೀಯಾ? ಹೌದು ಮೈಲಾರಿ, ಅದನ್ನು ಹೇಳಲು ಶಬ್ದಗಳೇ ಸಾಲುತ್ತಿಲ್ಲ. ನಾನು ಉಸಿರಾಡುವ ಪ್ರತಿಯೊಂದು ಉಸಿರಲ್ಲೂ ಆ ನಿಮ್ಮ ಉಸಿರೇ ಈ ನನ್ನಲ್ಲಿ ಅಡಗಿದೆ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ ನನ್ನ ಮೇಲೆ ನಿಮಗೆ ಅಷ್ಟೊಂದು ಅನುಮಾನವೇ? ಹೇಳು ಮೈಲಾರಿ, ಆ ನಿಮ್ಮ ಪ್ರೀತಿಗೋಸ್ಕರವಾಗಿ ನಾನು ಏನು ಮಾಡಬೇಕು ಅಂತ? ಆ ಬೆಟ್ಟದ ತುದಿಯಿಂದ ಕೆಳಗೆ ಹಾರಬೇಕೆ, ಅಥವಾ ಆ ಧುಮುಕುತ್ತಿರುವ ಜಲಪಾತದಿಂದ ನಾನು ಹಾರಬೇಕೆ? ಹೇಳು ಮೈಲಾರಿ, ನಾನು ಏನು ಮಾಡಬೇಕು ಅಂತ? ಅಯ್ಯೋ ಹುಚ್ಚಿ, ಅಂಥ ದೊಡ್ಡ ಕೆಲಸ ಏನು ಬೇಡ. ಅದು ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವ ಕೆಂಪು ಗುಲಾಬಿ ಹೂವನ್ನು ಕಿತ್ತುಕೊಂಡು ಬಾ, ಅಷ್ಟೇ. ಅಷ್ಟೇನಾ? ಸ್ವಲ್ಪ ಇರಿ, ಈಗಲೇ ಬಂದೆ. ಹಾ 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 ಹಾ, ಇರು ಚಿನ್ನ, ಇರು. ಹೂವು ಕಿತ್ತುಕೊಂಡು ಬಾ ಎಂದರೆ ಚಿಕ್ಕ ಮಕ್ಕಳು ಕಿತ್ತುಕೊಂಡು ಬರುತ್ತಾರೆ. ಹಾಗಲ್ಲ ಕಣೆ ನಾ ಹೇಳಿದ ಮಾತು. ಹೇಳಿ, ಮತ್ತೆಗೆ ಕಿತ್ತುಕೊಂಡು ಬರಬೇಕು ಆ ಹೂವನ್ನು? ತೆಗೆದುಕೋ ಈ ವಸ್ತ್ರವನ್ನು. ಹೂವು ಕಿತ್ತುಕೊಂಡು ಬರುವಾಗ ಇದನ್ನು ಕಣ್ಣಿಗೆ ಕಟ್ಟಿಕೊಂಡು ಬರಬೇಕು. ಹಾಗೆ ಬಂದ ನಂತರ ಆ ಹೂವನ್ನು ನನ್ನ ಕೈಗೆ ಕೊಟ್ಟು ನನ್ನನ್ನು ಜೋರಾಗಿ ಅಪ್ಪಿಕೊಂಡು ನನ್ನ ಕೆನ್ನೆಗೆ ಮುತ್ತು ಕೊಡಬೇಕು. ಇದು ನಿನ್ನಿಂದ ಆಗುತ್ತಾ? ಮೈಲಾರಿ, ಪ್ರೀತಿಗೆ ಸಾವಿಲ್ಲ ಅನ್ನುವ ಮಾತನ್ನು ನಾನು ನಿಜಪಡಿಸುತ್ತೇನೆ. ನೋಡಿ, ಪ್ರೀತಿ ಯಾವತ್ತೂ ಸಾಯೋದಿಲ್ಲ. ಆದರೆ ನಾನು ನೀವು ಹೇಳಿದಾಗ ಆ ಹೂವನ್ನು ಕಿತ್ತುಕೊಂಡು ಬರುತ್ತೇನೆ. ಆದರೆ ನಾನು ಬರುವವರೆಗೂ ನೀವಿಲ್ಲೇ ನಿಲ್ಲಬೇಕು ಮೈಲಾರಿ. ನೀನು ಬರುವವರೆಗೆ ನಾನು ಎಲ್ಲಿ ಹೋಗುವುದಿಲ್ಲ ಚಿನ್ನ, ನಾನು ಇಲ್ಲೇ ಇರುತ್ತೇನೆ. ನೋಡಿ, ನಾನು ಹೇಳಿದಾಗೆ ಎಲ್ಲಿ ಹೋಗಬಾರ್ದು, ಇಲ್ಲೇ ಇರಬೇಕು, ಸರಿ ತಾನೇ? ಹಾ ಹಾ ಹಾ, ಹುಷಾರು ಗೀತಾ, ಹುಷಾರು. ಸರಿ ಮೈಲಾರಿ. ಹೋಗಿ ಬಾ ಚಿನ್ನ. ಎಲ್ಲಿ ನಾನು ನಡು ನೀರಿನಲ್ಲಿ ಕೈ ಬಿಟ್ಟು ಬಿಡುತ್ತೇನೆಂಬ ಭಯ ಅವಳಿಗೆ. ಹುಚ್ಚು ಹುಡುಗಿ. ಮೈಲಾರಿ, ನಿನ್ನ ಎಲ್ಲಿ ಅಂತ ಹುಡುಕೋದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಅರೆಸ್ಟ್ ಹಿಮ್. ಯಾಕೆ ಇನ್ಸ್ಪೆಕ್ಟರ್ ನನ್ನ ನೇಜೆ ಅರೆಸ್ಟ್ ಮಾಡುತ್ತಿದ್ದೀರಾ? ನೀನು MLA ರಂಗೇಗೌಡರನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದೀಯ ಅಂತ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ. ಸರ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್, ನನ್ನ ಮಾತು ಸ್ವಲ್ಪ ಕೇಳಿ. ನೀವು ಏನೇ ಹೇಳುತ್ತಿದ್ದರೂ ಕೋರ್ಟಿನಲ್ಲಿ ಬಂದು ಹೇಳಿ. ಇದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ಸರ್, ಒಂದು ನಿಮಿಷ. PC, ಅರೆಸ್ಟ್ ಹಿಮ್. ಸರ್, ಒಂದು ನಿಮಿಷ. ಓಹೋ, ಎಷ್ಟೊಂದು ಸುಂದರವಾಗಿದೆ ಈ ತಂಪಾದ ಜಾಗ. ಇಂಥ ತಂಪಾದ ಜಾಗದಲ್ಲಿ ಇಂಪಾಗಿ ಹಾಡುವ ಒಬ್ಬಳು ಪ್ರೇಯಸಿದ್ದರೆ ಆ ಸ್ವರ್ಗಕ್ಕೆ ಏನಿ ಹಾಕಬಹುದಾಗಿತ್ತು. ಆದರೆ ಏನು ಮಾಡುವುದು, ಆ ಅದೃಷ್ಟವಂತ ನಾನಲ್ಲ ಅಂತ ಕಾಣಿಸುತ್ತೆ. ಓಹೋ,
ಇತ್ತ ಕಡೆ ಯಾವುದೋ ಒಂಟಿ ಹೆಣ್ಣು ಬರುತ್ತಿದ್ದಾಳಲ್ಲ, ಅಂದ್ರೆ ನನ್ನ ಕೂಗು ಆ ದೇವರಿಗೆ ಕೇಳಿಸಿರಬಹುದಾ? ಅದಕ್ಕೆ ಇವಳನ್ನು ಕರೆಸಿರಬಹುದಾ? ರೀ, ಎಲ್ಲಿದ್ದೀರಾ? ನಾನು ನಿಮಗೋಸ್ಕರನಂತ ಪ್ರೀತಿಯಿಂದ ಹೂವನ್ನು ಕಿತ್ತುಕೊಂಡು ಬಂದಿರುವೆ. ಮೈಲಾರಿ, ಎಲ್ಲಿರುವೆ ನೀವು? ಸದ್ಯ ಸಿಗ್ಬಿಟ್ಟಲ್ಲ, ತೆಗೆದುಕೊಳ್ಳಿ ಈ ಗುಲಾಬಿ ಹೂವನ್ನು. ಮೈಲಾರಿ, ಇದೇನಿದು ಹಾಗೆ ನಿಂತುಬಿಟ್ರಲ್ಲ? ನೀವು ಹೇಳಿದ ಪ್ರಕಾರ ಗುಲಾಬಿ ಹೂವನ್ನು ನಾನು ಕಿತ್ತುಕೊಂಡು ಬಿಟ್ಟಿರ್ಬೇರೆ, ಅಪ್ಪಿಕೊಳ್ಳಬಾರದೆ ಪ್ರೀತಿಯಿಂದ ನನ್ನನ್ನು. ಇದೇನ್ರಿ ಇದು? ಇದೇನಿದು? ಎಂಥ ತಪ್ಪನ್ನು ನಾವು ಮಾಡಿಬಿಟ್ಟಿವೆಲ್ಲ. ಮೈಲಾರಿ, ಇದೇನಿದು? ನಾನು ಇಷ್ಟೊಂದು ಮಾತನಾಡ್ತಾ ಇದ್ರು, ನೀವು ಹಾಗೆ ಮೌನವಾಗಿ ನಿಂತು ಬಿಟ್ಟಿದ್ರಲ್ಲ. ಯಾಕೆ ಮೈಲಾರಿ? ನನ್ನೊಂದಿಗೆ ಮಾತನಾಡಲು ನಿಮಗೆ ಇಷ್ಟ ಇಲ್ಲವೇ? ಇದೇನಿದು ಮೈಲಾರಿ? ಹಾಗೆ ಮೌನವಾಗಿ ನಿಂತು ಬಿಟ್ಟಿರ್ಬೇಲ್ಲ. ಯಾರು ನೀವು? ಅಂದ್ರೆ ನಾನು ಇಷ್ಟೊತ್ತು ನಿಮ್ಮೊಂದಿಗೆ ಇಲ್ಲ ಇಲ್ಲ. ನೋಡಿ, ನನಗೆ ನೀವು ಯಾರು ಅಂತ. ಯಾಕೆ ಯಾಕೆ ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ನಾನು ಎಂತ ತಪ್ಪನ್ನು ಮಾಡಿಬಿಟ್ಟೆ? ಯಾರು ನೀವು? ಯಾರು ನೀವು? ನೋಡಿ, ನನಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾನೇನು ಬೇಕು ಅಂತ ಮಾಡಿಲ್ಲ ರೀ. ನೀವೇ ಬಂದು ನನ್ನ ತಪ್ಪಿಕೊಂಡ್ರಿ. ಅದು ನನಗೆ ಗೊತ್ತಿಲ್ಲದೆ ಏನೋ ತಪ್ಪಾಗಿ ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಪಾಪಿ, ಜೀವನದಲ್ಲಿ ಎಷ್ಟೊಂದು ಆಸೆ ಆಕಾಶಗಳನ್ನು ಕಟ್ಟಿಕೊಂಡಿರುವೆ, ಆದ್ರೆ ನನ್ನ ಆಸೆಗಳನ್ನು ನುಚ್ಚು ನೂರು ಮಾಡಿದೆ. ನಾನಲ್ಲ ಆ ದೇವರು ಕೂಡ ನಿನ್ನನ್ನು ಯಾವತ್ತು ಕ್ಷಮಿಸೋದಿಲ್ಲ ಕಣ, ಯಾವತ್ತು ಕ್ಷಮಿಸೋದಿಲ್ಲ. ಯಾಕೆ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಟ ಆಡಿದೆ? ಮಾತಾಡೋ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರೂ ತಪ್ಪಿದೆ, ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಇಲ್ಲ, ನೀನು ಹೇಳುವ ಮಾತನ್ನು ನಾನು ನಂಬೋದಿಲ್ಲ. ಆದ್ರೆ ಒಂದು ಹೆಣ್ಣಿಗೆ ಶೀಲನೆ ಮುಖ್ಯ. ಆ ಶೀಲವನ್ನು ಕಳೆದುಕೊಂಡ ಮೇಲೆ ನಾನೇಕೆ ಬದುಕಬೇಕು? ಇಲ್ಲ, ನಾನು ಸಾಯಬೇಕು, ನಾನು ಸಾಯಬೇಕು.
ಮರೀನು ಬಾಳಿ ಬದುಕಬೇಕಾಗಿರುವ ವಯಸ್ಸಿನಲ್ಲಿ ಸಾಯುವ ಮಹತ್ವ ಆಡ್ತಾ ಇದೆಯಲ್ಲ, ಯಾಕಮ್ಮ? ಯಾವುದು ಅಂತ ಹೇಳಿ, ನಾನೇನು ಅಂತ ಹೇಳಲಿ? ಒಟ್ಟಿನಲ್ಲಿ ಈ ನನ್ನ ಜೀವನವೇ ಕತ್ತಲಲ್ಲಿ ಕುಳಿತು ಸೂಜಿಗೆ ದಾರ ತೋರಿಸಿದಂತಾಗಿದೆ. ಈ ನನ್ನ ಹಾಳಾದ ಬದುಕು. ಯಾಕೆ ಏನಾಯ್ತು ಅಂತ ಹೇಳು. ಯಾಕೆ ಈ ರೀತಿ ಅಳ್ತಾ ಇದೆಯಾ? ನೋಡು, ನೀನು ನನ್ನ ತಂಗಿ ಇದ್ದಾಗಿ ನಾನಿದ್ದೀನಮ್ಮ. ಏನು ವಿಷಯ ಅಂತ ನನ್ನ ಮುಂದೆ ಧೈರ್ಯವಾಗಿ ಹೇಳು. ಅಕ್ಕ, ನನ್ನ ಜೀವನದಲ್ಲಿ ನಾನು ಯಾವುದು ಆಗಬಾರ್ದು ಅಂತ ಅಂದುಕೊಂಡಿದ್ದೇನೆ, ಅದೇ ನನ್ನ ಜೀವನದಲ್ಲಿ ನಡೆದು ಹೋಯಿತು ಅಕ್ಕ. ನಡೆದು ಹೋಯಿತು. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬೇಕಾ? ಇಲ್ಲ ಅಕ್ಕ, ಇಲ್ಲಮ್ಮ. ಅಯ್ಯೋ, ಏನಾಯ್ತು ಅಂತ ಹೇಳು. ನೀನು ಈ ರೀತಿ ಅಳುತ್ತಾ ಇದ್ರಿ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಹೇಳಮ್ಮ, ಅದೇನೋಯ್ತು ಅಂತ ಹೇಳಮ್ಮ, ನಾವಿದ್ದೀವಿ, ಧೈರ್ಯವಾಗಿ ಹೇಳು. ಅಕ್ಕ, ನಾನು ಒಂದು ಏನು ಎಷ್ಟು ದಿನ ಕಾಪಾಡಿಕೊಂಡು ಬಂದಿರುವ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ ಈ ಪಾಪಿ ಅಕ್ಕ, ಈ ಪಾಪಿ. ಏನಮ್ಮ, ಇವನು ನಿನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ? ಇಲ್ಲ ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಮಾನವಂತರ ಮನದಲ್ಲಿ ಹುಟ್ಟಿದ ನನ್ನ ತಮ್ಮ ಇಂಥ ನೀಚ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಮ್ಮ ನೀನು ಹೇಳುತ್ತಿರುವ ಮಾತು ಸತ್ಯನಾ? ಅಕ್ಕ, ಒಂದು ಹೆಣ್ಣು ತನ್ನ ಶೀಲ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ? ಅಂತ ನನ್ನ ಶೀಲದ ಬಗ್ಗೆ ಇಂದು ನಿಮ್ಮ ಮುಂದೆ ಸತ್ಯನ ಹೇಳ್ತಾ ಇದ್ದೀನಿ. ಈ ರಾಕ್ಷಸನೇ ನನ್ನ ಶೀಲವನ್ನು ಹಾಳು ಮಾಡಿದ್ದು ಅಕ್ಕ. ಏನು? ಇಲ್ಲ, ನಾನಿದನ್ನು ನಂಬುವುದಿಲ್ಲ. ನಿಜವೇನು ಇದು? ಹೇಳು ಹೇಳು ಸಂಗಮೇಶ, ಇವಳು ಹೇಳುತ್ತಿರುವ ಮಾತು ನಿಜನಾ? ನೀನು ಇವಳ ಶೀಲವನ್ನು ಹಾಳು ಮಾಡಿದ್ದು ನಿಜವೇನು? ಅದಕ್ಕೆ ಅದು ನಾನೇನು ಬೇಕು ಅಂತ ಹಾಳು ಮಾಡಲಿಲ್ಲ. ಅದಕ್ಕೆ ಏನು, ಇವನು ನಿಮ್ಮ ತಮ್ಮನ? ಹೌದು. ನೋಡಿದೇನೋ ಪಾಪಿ, ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರವನ್ನು ತುಂಬಿಕೊಂಡಿದ್ದಾರೆ. ಅಂತವರ ತಮ್ಮನಾಗಿ ಇಂದು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟಲ್ಲ. ಮಾನವಂತರ ನನ್ನ ಮುಂದೆ ಸತ್ಯ ಏನು ಅಂತ ಮಗಳು, ನೀನೇ ನನ್ನ ಶೀಲವನ್ನು ಹಾಳು ಮಾಡಿದ್ದು ಅಂತ ನಿನ್ನ ಅಣ್ಣನ ಮುಂದೆ ಹೇಳು. ಅದಕ್ಕೆ ಅದು ಗೊತ್ತಿಲ್ಲದ ತಪ್ಪಾಗೋಯ್ತು, ಕ್ಷಮಿಸಿ. ಸಂಗಮೇಶ್, ನೋಡು, ಅರಳಿದ ಕೆಂದಾವರಂತಿರುವ ಹೆಣ್ಣಿನ ಕಂಗಳನ್ನು ನೋಡು. ಈ ತಾಯಿಗೆ ಮೋಸ ಮಾಡಲು ನಿನಗೆ ಅದೇಗೆ ನಿಜ? ನಾನು ಹಾಕುವ ಅನ್ನದಲ್ಲಿ ವಿಷವಿದ್ದೆ, ನಾನು ಕೊಟ್ಟ ಅಮೃತದಲ್ಲಿ ಹಾಲಾಹಲವಿದ್ದೆ, ಅಥವಾ ಕಾಮಧೇನುವಾಗದ ನೀನು ನಮ್ಮ ಪಾಲಿಗೆ ಕಾಳಿಂಗ ಸರ್ಪವಾಗಿ ಬಿಟ್ಟೆಯಲ್ಲೋ. ಸಾಕು, ನಿಲ್ಲಿಸಿ ನೀವು ಹೊಡೆಯೋದನ್ನ. ನೀವು ಈ ರೀತಿ ಹೊಡೆದ್ರೆ ಹೋಗಿರುವ ಅವಳ ಮಾನ ಮತ್ತೆ ಮರಳಿ ಬರುತ್ತದೆ ಅಂತ ತಿಳಿದಿದ್ರೇನ್ರಿ ನೀವು? ನೀನು ಇವಳ ಶೀಲವನ್ನು ಹಾಳು ಮಾಡಿದ್ದು ನಿಜವೇನೋ ಪಾಪಿ? ಯಾಕೋ ಈ ರೀತಿ ಇದಕ್ಕೆ ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು.
ಈ ಹಳಸಿದ ಅನ್ನವನ್ನ ಈ ನಾಯಿಗೆ ಕಟ್ಟಿಬಿಡೋಣ. ಯಾಕೋ ಇದನ್ನ ಈ ರೀತಿ ಮಾಡ್ತೇನೇನೋ? ಅಂದ್ರೆ ನಿನ್ನ ಅಣ್ಣನವರು ಈ ಭೂಮಿ ಮೇಲೆ ಬದುಕಿರೋದು ನಿನಗೆ ಇಷ್ಟ ಇಲ್ವೇನೋ? ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ತಿಳಿದುಕೊಂಡು ಅವಳ ಮೇಲೆ ಈ ರೀತಿಯ ಅತ್ಯಾಚಾರ ಮಾಡಿದೆಯಲ್ಲ, ನಾಚಿಕೆ ಆಗುದಿಲ್ವೇನೋ ಈ ನಿನ್ನ ಹೇಸಿ ಜನ್ಮಕ್ಕೆ? ಮಾಡಿದ ತಪ್ಪಿಗೆ ಈ ನಾಯಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಒಂದು ತಾಳಿ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಬಾ. ಆಯ್ತು ರೀ, ಈಗಲೇ ತರ್ತೀನಿ. ಏನ್ ಮಾಡ್ತಾ ಇದ್ರೆ ನೀವು? ಸ್ವಲ್ಪ ನಾನು ಹೇಳೋದನ್ನು ಸ್ವಲ್ಪ ನೀನೇನು ಹೇಳ್ಬೇಕಾಗಿಲ್ಲ ಅಮ್ಮ, ನೀನೇನು ಹೇಳ್ಬೇಕಾಗಿಲ್ಲ. ತೆಗೆದುಕೊಡ್ರಿ ತಾಳಿನ. ಕಟ್ಟೋವಳ ಕೋಳಿಗೆ ಮಂಗಲ ಸೂತ್ರವನ್ನು ಕಟ್ಟಪ್ಪ, ಕಟ್ಟು. ಮಹಾಭಕ್ತಗಳೇ, ಈ ಮಹಾ ತಪ್ಪನ್ನು ಮನ್ನಿಸಿ ನನ್ನ ತಮ್ಮನ ಬಾಳು ಬಂಗಾರವಾಗುವಂತೆ ಆಶೀರ್ವದಿಸಿರಿ. ಹೇ ಸೂರ್ಯಚಂದ್ರರೇ, ಜನ್ಮ ಜನ್ಮಾಂತರಕ್ಕೂ ಇವನು ಮಾಡಿದ ಕರ್ಮಗಳು ಇವನಿಗೆ ಬಾರದಂತೆ ಇವನಿಗೆ ಸುಖ ಸಂತೋಷವನ್ನು ನೀಡಿ. ಅಮ್ಮ, ನಂದು ಮಾತಿದೆ, ನಡ್ಸ್ಕೊಡ್ತೀಯಾ? ಅದೇನು ಅಂತ ಧೈರ್ಯವಾಗಿ ಹೇಳಿ. ಖಂಡಿತವಾಗಿ ಆ ಮಾತನ್ನು ನಾನು ನಡೆಸಿಕೊಡುತ್ತೇನೆ. ನೀನೇನು ತಪ್ಪು ತಿಳಿಯಲ್ಲ ಅಂದರೆ ನೀನು ನಮ್ಮ ತಮ್ಮನಿಗೆ ಸತಿಯಾಗಿ ಇವಳಿಗೆ ತಂಗಿಯಾಗಿ ನನ್ನ ಮನೆಗೆ ಬರಮ್ಮ. ನಾನು ನಿನ್ನ ಕಾಲಿಗೆ ಬೀಳುತ್ತೇನೆ. ಅಷ್ಟೇ ಅಲ್ಲ, ಒಂದು ವೇಳೆ ನೀನು ಬಂದರೆ ನಿನ್ನನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ನೋಡಿಕೊಡುತ್ತೇನೆ. ರಂಗೇಗೌಡ, ನೀನು
ನನ್ನ ಸೋದರ ಮಾವ ಸಾಕಿದ ನಾಯಿಯ ಸಮಾನವೆಂದು ಸವಾಲು ಹಾಕಿದ ಈ ಬಲರಾಮ ರಂಗೇಗೌಡ, ನೀನೊಬ್ಬ ರಂಗೇಗೌಡ, ನಿನ್ನ ಕೋಟ್ಯಾಂತರ ಆಸ್ತಿಯನ್ನು ಹೇಗೆ ಕಬಳಿಸುತ್ತೇನೆ ಎಂದು ಅದು ನಿನಗೆ ಹೇಗೆ ತಿಳಿಯಬೇಕು? ರಂಗೇಗೌಡ, ನೀನೊಬ್ಬ ಕಪಟ ವೇಷದ ಖಾದಿ ಧರಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಖಂಡ ಸರ್ಕಾರದ ಆಸ್ತಿಯನ್ನು ಕಬಳಿಸಿ ಕೋಟಿ ಹಣ ಸಂಪಾದಿಸಿ ದುಡ್ಡಿನ ಮದದಲ್ಲಿ ಮದವೇರಿದ ಗಜನ ಹಾಗೆ ಮೆರೆಯುತ್ತಿರುವ ನಿನ್ನ ಮಂಗ ಬುದ್ಧಿಗೆ ಪಂಗನಾಮ ಹಾಗೆ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಇಲ್ಲಿಂದ ಪರಾರಿಯಾಗದಿದ್ರ ನನ್ನ ಹೆಸರು ಗಂಡುಗಲಿ ಪುಂಡ ಬಲರಾಮನೇ ಅಲ್ಲ.